ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಬಂದು PSI 2020 ಅಥವಾ ಪ್ರಶ್ನೆ ಪತ್ರಿಕೆ 2019 ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವಿಕೆ. ಸೊ ಇಲ್ಲಿ 150 ಕ್ವಶನ್ಸ್ಗಳಿರುತ್ತೆ, 150 ಅಂಕಗಳು. ಪ್ರಶ್ನೆ ಪತ್ರಿಕೆಗಳು ಬಂದ 100. ಇಲ್ಲಿ 25% ಅಂದರೆ ಅಂಕಗಳ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ ನೋಡಿ, ಇಲ್ಲಿ ಒಂದು ಪ್ರಶ್ನೆಗೆ 1.5 ಅಂಕ ಇರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 25% ಅಂದರೆ ಲೆಸ್ ಮಾಡ್ತಾರೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಕ್ವಶನ್ಸಲ್ಲಿ 25% ಕಡಿತ ಮಾಡ್ತಾರೆ. ನೀವು ಆನ್ಸರ್ ಗೊತ್ತಿಲ್ಲದೆ ಆನ್ಸರ್ ಫಿಲ್ ಮಾಡಲಿಲ್ಲ ಅಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಹೋಗೋದಿಲ್ಲ. ಒಂದು ವೇಳೆ ನೀವು ಟಿಕ್ ಮಾಡಿ ಅದು ತಪ್ಪಾಗಿದೆ, ಅದರಲ್ಲಿ 25 ಮಾರ್ಕ್ಸ್ನ ಕಳೀತಾರೆ. ಸೊ ಅಂದರೆ 4 ಕ್ವಶನ್ ಇಲ್ಲಿ 1.5 ಮಾರ್ಕ್ಸ್ ಅಲ್ವಾ. ಸೊ 1.5 ಮಾರ್ಕ್ಸ್ ಅಂತ ಹೇಳಿದಾಗ ಇದರಲ್ಲಿ 1.25 ಅಂಕ ಅಂತ ಕನ್ಸಿಡರ್ ಆಗುತ್ತೆ, 1 ಮಾರ್ಕ್ಸ್ ತಪ್ಪಾದರೆ. ನೋಡಿ, ಫಸ್ಟ್ ನಾವು ಕ್ವಶನ್ ನೋಡೋದಾದರೆ, ವಾತಾವರಣದ ಓಝೋನ್ ಪದರದಲ್ಲಿ ಓಝೋನ್ ಇರುವಿಕೆಯು ಏಕೆ ಅಗತ್ಯವಾಗಿದೆ? ಸೊ ಇಲ್ಲಿ ನೋಡಿ, ಓಝೋನ್ ಪದರ ಅಂತ ಹೇಳಿದ್ದಾರೆ. ಓಝೋನ್ ಅಂತಕ್ಕಂಥದ್ದು ಸೂರ್ಯನಲ್ಲಿ ಬೀಳ್ತಕ್ಕಂಥ ನೇರಳಾತೀತ ಕಿರಣಗಳನ್ನು ಫುಲ್ ಏನು ಕಂಪ್ಲೀಟಾಗಿ ಸೂರ್ಯನಿಂದ ಬರುತ್ತೋ ಅದನ್ನು ತಡೆದು ಭೂಮಿಗೆ ಅವಶ್ಯಕವಾಗಿರ್ತಕ್ಕಂಥ ಅಷ್ಟೇ ಕಿರಣಗಳನ್ನು ಬಿಟ್ಕೊಡುತ್ತೆ. ಸೊ ಹಾಗಾಗಿ ಇದು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಸೊ ನೆಕ್ಸ್ಟು, ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕರಿಸಿ ಎಂಬುದು ಕೆಳಕಂಡ ಯಾವ ಚಳುವಳಿಯ ಘೋಷವಾಕ್ಯವಾಗಿತ್ತು? ನೋಡಿ, ಇಲ್ಲಿ ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು ಅಂತ ಅಂದರೆ ಇಲ್ಲಿ ಹೋಮ್ ರೂಲ್ ಬರೋದಿಲ್ಲ, ಅಸಹಕಾರ ಚಳುವಳಿನೂ ಬರೋದಿಲ್ಲ, ಭಾರತ ಬಿಟ್ಟು ತೊಲಗಿ ಇದು ಬರೋದಿಲ್ಲ. ಸೊ ಇಲ್ಲಿ ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು ಅಂದರೆ ಸ್ವದೇಶಿ ಚಳುವಳಿ, ಅಂದರೆ ನಮ್ಮ ಒಂದು ದೇಶದ ವಸ್ತುಗಳನ್ನೇ ನಾವು ಬಳಸಬೇಕು. ಬ್ರಿಟಿಷ್ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು ಈ ಒಂದು ಸ್ವದೇಶಿ ಚಳುವಳಿಯ ಒಂದು ಘೋಷವಾಕ್ಯವಾಗಿರುತ್ತದೆ. ನೆಕ್ಸ್ಟು, ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಈ ಕೆಳಕಂಡ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಅಂದರೆ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳಿಂದ ಹಣದುಬ್ಬರ ಮತ್ತು ಬಡ್ಡಿದರ ಎರಡೂ ಮೇಲೂ ಸಹ ಪರಿಣಾಮವನ್ನು ಬೀರುತ್ತದೆ. ನೆಕ್ಸ್ಟು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದವರು ಯಾರು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವನಾಥನ್ ಆನಂದ್ ಅಂತಕ್ಕಂಥವ್ರು ಈ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಇದು ಬಂದು 2019 ಒಂದು ಕರೆಂಟ್ ಅಫೇರ್ಸು. ಮದರ್ ತೆರೇಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ಸೊ ಆಲ್ರೆಡಿ ಒಂದು ಕ್ವಶನ್ ಹೋಗಿದೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಸೊ ನೆಕ್ಸ್ಟ್ ಪ್ರಶಸ್ತಿನ ಬಗ್ಗೆ ಎರಡನೇ ಕ್ವಶನ್ನು, ಮದರ್ ತೆರೇಸಾರವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು? ಸೊ ಇದಕ್ಕೆ ಆನ್ಸರ್ ನಾವು ನೋಡೋದಾದರೆ 1979ರಲ್ಲಿ ಮದರ್ ತೆರೇಸಾರವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಇಲ್ಲಿ ಕ್ವಶನ್ ನಿಮಗೆ 2-3 ಥರ ಕೇಳ್ಬೋದು. ನೊಬೆಲ್ ಶಾಂತಿ ಪ್ರಶಸ್ತಿ ಬಗ್ಗೆನೇ ಕೇಳ್ಬೋದು. ಅಂದರೆ ಮದರ್ ತೆರೇಸಾರವರಿಗೆ ಯಾವ ಒಂದು ವಿಷಯಕ್ಕೆ ಪ್ರಶಸ್ತಿ ದೊರಕುತ್ತೆ, ನೆಕ್ಸ್ಟು ಎಷ್ಟನೇ ಇಸ್ವಿಯಲ್ಲಿ ದೊರಕುತ್ತೆ, ಸೊ ಮತ್ತು ಮದರ್ ತೆರೇಸಾರವರಿಗೆ ದೊರಕಿದಂಥ ಪ್ರಶಸ್ತಿ, ಈ ಥರ ಹೇಳಿಕೆಗಳು ಸಹ ಕೊಡ್ಬೋದು. ಅಥವಾ ಮದರ್ ತೆರೇಸಾರವರಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಬಿಟ್ಟು ಆಪ್ಷನ್ಸ್ 3 ಕೊಡ್ಬೋದು. ಅಂದರೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ ಮತ್ತು 1979 ಅಂತ ಕೊಡ್ಬೋದು, ಅಥವಾ ಬೇರೆ ಇಸ್ವಿನೇ ಕೊಡ್ಬೋದು. ಸೊ ನೀವು ಆನ್ಸರ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ನೆಕ್ಸ್ಟು, ಜಾಗತಿಕ ಬಡತನ ನಿರ್ಮೂಲನೆಗಾಗಿ ಪ್ರಯೋಗಾತ್ಮಕವಾಗಿ ಯತ್ನಿಸಿದ ವ್ಯಕ್ತಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 2019 ನೊಬೆಲ್ ಪ್ರಶಸ್ತಿ ದೊರೆತಿದೆ. ನೋಡಿ, ಪ್ರಶಸ್ತಿ ಬಗ್ಗೆ ಇದು 3ನೇ ಕ್ವಶನ್ನು. ಸೊ ಬಂದು ಇಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 2019 ನೊಬೆಲ್ ಪ್ರಶಸ್ತಿ ಯಾವುದಕ್ಕೆ ಅಂದರೆ ಜಾಗತಿಕ ಬಡತನ ನಿರ್ಮೂಲನೆ ವಿಷಯ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟು ಅರ್ಥಶಾಸ್ತ್ರ ಕ್ಷೇತ್ರನೂ ಕೊಟ್ಟಿದ್ದಾರೆ, 2019 ನೊಬೆಲ್ ಪ್ರಶಸ್ತಿನೂ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವುದಂತ ನಾವು ನೋಡೋದಾದರೆ ಆನ್ಸರ್ ಬಂದು ಅಭಿಜಿತ್ ಬ್ಯಾನರ್ಜಿ. ನೆಕ್ಸ್ಟು, ICERT ಇದರ ವಿಸ್ತೃತ ರೂಪವೇನು? ICERT ಇದು ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿದೆ. ICERT ಮೀನ್ಸ್ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತಕ್ಕಂಥದ್ದು ಈ ಒಂದು ಅಬ್ರಿವೇಷನ್ ಆಗಿದೆ. ನೆಕ್ಸ್ಟು, ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ? ಬಿಹು ಅಂತಕ್ಕಂಥ ಒಂದು ಫೇಮಸ್ ಆದಂಥ ಒಂದು ಕ್ವಶನು, ತುಂಬ ಸರಿ FDA, STA, PDO ಎಲ್ಲ ಥರ ಎಕ್ಸಾಮ್ಸ್ಗಳು ಬಂದಿರತಕ್ಕಂಥ ಒಂದು ಕ್ವಶನು. ಬಿಹು ಅಂತಕ್ಕಂಥದ್ದು ಅಸ್ಸಾಮಲ್ಲಿ ಬರುತ್ತೆ. ಇದನ್ನು ಹೊರತುಪಡಿಸಿ ನಾವು ನೋಡಿದರೆ ಪಶ್ಚಿಮ ಬಂಗಾಳದಲ್ಲಿ ಸಹ ಕಂಡುಬರ್ತಕ್ಕಂಥ ಜಾನಪದ ನೃತ್ಯ ಯಾವುದಂತಂದರೆ ಚೌಲ್ ಅಥವಾ ಬೌ ಅಂತಕ್ಕಂಥದ್ದು. ನೆಕ್ಸ್ಟ್, ಮಣಿಪುರ ಬಂದು ಮಹಾರಸ ಅಂತಕ್ಕಂಥ ನೃತ್ಯ. ನಾಗಾಲ್ಯಾಂಡಲ್ಲಿ ಬಂದು ಕುಕಿ ಅಂತಕ್ಕಂಥ ಜಾನಪದ ನೃತ್ಯ ಫೇಮಸ್ ಆಗಿರುತ್ತೆ. ನೆಕ್ಸ್ಟು, ಭಾರತದ ಸಂವಿಧಾನದಲ್ಲಿ ಯಾವ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರ
ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ನಾವು ಫಸ್ಟು ಒಂದೊಂದೇ ನೋಡ್ಕೊಂಡು ಬರೋದಾದರೆ 370, 372, 375, 377 ಇದೆ. ಸೊ ಇದರಲ್ಲಿ ಫಸ್ಟ್ ನೋಡೋದಾದರೆ 377 ಬಂದು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಬಗ್ಗೆ ಉಪಬಂಧಗಳು. ಸೊ ಇದು ಬಂದು ಲೆಕ್ಕ ನಿಯಂತ್ರಕ ಮತ್ತು ಮಹಾಪರಿಶೋಧಕರ ಬಗ್ಗೆ ಬರುತ್ತೆ. ನೆಕ್ಸ್ಟು 75 ನೋಡೋದಾದರೆ ಇದು ಸಂವಿಧಾನದ ಉಪಬಂಧಗಳಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯಗಳು, ಪ್ರಾಧಿಕಾರಿಗಳು ಮತ್ತು ಅಧಿಕಾರಿಗಳ ಕಾರ್ಯನಿರ್ವಹಿಸುವುದನ್ನು ಈ ಒಂದು ಅನುಚ್ಛೇದ 375ರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ 372ರಲ್ಲಿ ಬಂದು ನೋಡೋದಾದರೆ ನಾವು ಅಸ್ತಿತ್ವದಲ್ಲಿರುವ ಕಾನೂನುಗಳ ಮುಂದುವರಿಕೆ ಮತ್ತು ಅವುಗಳ ಅಳವಡಿಕೆ, ಕಾನೂನುಗಳನ್ನು ಮುಂದುವರಿಕೆ ಮತ್ತು ಅವುಗಳ ಅಳವಡಿಕೆ ಬಂದು 372 ಆಗಿರುತ್ತೆ. ನೆಕ್ಸ್ಟ್ ಉಳಿದಿರ್ತಕ್ಕಂತಹ 370 ಬಂದು ಜಮ್ಮು ಮತ್ತು ಕಾಶ್ಮೀರದ ಒಂದು ವಿಶೇಷ ಸ್ಥಿತಿಗೆ ಸಂಬಂಧಪಟ್ಟಂಥ ಒಂದು ಅನುಚ್ಛೇದ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರು ಅನುಚ್ಛೇದ 370 ಎ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ಐಸೋಪಿಕ್ನಿಕ್ ಎಂಬುದು ಈ ಕೆಳಕಂಡಗಳಲ್ಲಿ ಯಾವುದಕ್ಕೆ ಅತಿ ಹತ್ತಿರದ ಸಂಬಂಧಪಟ್ಟಿದೆ? ಐಸೋಪಿಕ್ನಿಕ್ ಅಂತಕ್ಕಂಥದ್ದು ಒಂದೇ ರೀತಿಯ ವಾತಾವರಣದ ಒತ್ತಡ, ಒಂದೇ ರೀತಿಯ ಜಿಗುಟುತನದ ಹೊಂದಿರುವ 2 ಧ್ರುವಗಳು, ಒಂದೇ ರೀತಿಯ ಸಾಂದ್ರತೆಯನ್ನು ಹೊಂದಿರುವ 2 ಧ್ರುವಗಳು, ಒಂದೇ ರೀತಿಯ ಉಷ್ಣತೆಯನ್ನು ಹೊಂದಿರುವಂತಹ 2 ಸ್ಥಳಗಳು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಒತ್ತಡ ಕೊಟ್ಟಿದ್ದಾರೆ, ಜಿಗುಟುತನ ಕೊಟ್ಟಿದ್ದಾರೆ, ಸಾಂದ್ರತೆ ಕೊಟ್ಟಿದ್ದಾರೆ, ಉಷ್ಣತೆ ಕೊಟ್ಟಿದ್ದಾರೆ. ಸೊ ಐಸೋಪಿಕ್ನಿಕ್ ಮೀನ್ಸ್ ಇದಕ್ಕೆ ಬಂದು ಒಂದೇ ರೀತಿಯ ಸಾಂದ್ರತೆಯನ್ನು ಹೊಂದಿರತಕ್ಕಂಥ 2 ಧ್ರುವಗಳು, ಒಂದೇ ರೀತಿಯ ಸಾಂದ್ರತೆ ಹೊಂದಿರೋ 2 ಧ್ರುವಗಳನ್ನು ಐಸೋಪಿಕ್ನಿಕ್ಗೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿರುತ್ತೆ. ನೆಕ್ಸ್ಟು ಈ ಕೆಳಕಂಡ ಹೇಳಿಕೆಗಳನ್ನು ವಿಚಾರ ಮಾಡಿ. ಇದು ಬಂದ ಅರ್ಥಶಾಸ್ತ್ರ. ಜಾಗತಿಕವಾಗಿ ತೈಲಗಳ ಬೆಲೆ ಹೆಚ್ಚಳವು ಭಾರತದ ಚಾಲ್ತಿ ಖಾತೆ ಕೊರತೆಯನ್ನು ಹಿಗ್ಗಿಸುತ್ತದೆ. ಹೆಚ್ಚಿನ ಚಾಲ್ತಿ ಖಾತೆ ಕೊರತೆಯು ಕರೆನ್ಸಿಯ ಮೌಲ್ಯವನ್ನು ಕುಗ್ಗಿಸುತ್ತದೆ. ಸೊ 2 ಆನ್ಸರ್ ಸರಿ ಇರೋದ್ರಿಂದ 1 ಮತ್ತು 2 ಆಗಿರುತ್ತೆ. ನೆಕ್ಸ್ಟು ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು ಯಾರು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭ ಮಾಡಿದವರು ಪೋರ್ಚುಗೀಸರಾಗಿರ್ತಾರೆ. ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು? ಸೊ ಇಲ್ಲಿ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರಿಗೆ ನೀಡಿರ್ತಕ್ಕಂಥ ಒಂದು ಪದವಿಯನ್ನು ಅಸಹಕಾರ ಚಳವಳಿ ವೇಳೆಯಲ್ಲಿ ಹಿಂದಿರುಗಿಸ್ತಾರೆ. ಸೊ ಆ ಒಂದು ಪದವಿ ಯಾವುದಂತ ಹೇಳಿದ್ರೆ ಕೈಸರ್ ಇ ಹಿಂದೂ ಅಂತಕ್ಕಂಥ ಪದವಿಯನ್ನು ಹಿಂದಿರುಗಿಸ್ತಾರೆ. ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆ? ಶ್ರೀಹರಿಕೋಟ, ಆಂಧ್ರ ಪ್ರದೇಶದಲ್ಲಿ ಈ ಒಂದು ಇಸ್ರೋ ಕಂಡುಬರುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಸಾಮಾನ್ಯ ಕಚೇರಿ ಒಂದು ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತೆ. ಸೊ ನ್ಯೂಯಾರ್ಕಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಕಂಡುಬರುತ್ತೆ. ಇನ್ನು ಇದು ನ್ಯೂಯಾರ್ಕ್ ಬಗ್ಗೆ ಹೇಳೋದಾದರೆ ಇದು 1945 ಅಕ್ಟೋಬರ್ 24, 1945 ಅಕ್ಟೋಬರ್ 24ರಂದು ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಾಗುತ್ತೆ. ಇದು ಏನಕ್ಕೆ ಸ್ಥಾಪನೆಯಾಗುತ್ತೆ ಅಂತಂದರೆ ರಾಷ್ಟ್ರಸಂಘದ ವಿಫಲತೆ ಮತ್ತು 2ನೇ ಮಹಾಯುದ್ಧದಲ್ಲಾದ ಅಪಾರ ಹಾನಿಯನ್ನು ಅರಿತು ಮುಂದೆ ಭವಿಷ್ಯದಲ್ಲಿ ಯಾವುದೇ ಈ ಥರ ಯುದ್ಧಗಳು ನಡೆಯುವುದನ್ನು ತಡೆಗಟ್ಟೋದಕ್ಕೋಸ್ಕರ ವಿಶ್ವಸಂಸ್ಥೆ ಸ್ಥಾಪನೆಯಾಗುತ್ತೆ. ಸೊ ರಾಷ್ಟ್ರಸಂಘ ಸ್ಥಾಪನೆಯಾಗುತ್ತೆ ಅದು ಮೊದಲನೇ ಮಹಾಯುದ್ಧಕ್ಕೆ. ಅದೇ ರೀತಿ ವಿಶ್ವಸಂಸ್ಥೆ ಸ್ಥಾಪನೆಯಾಗೋದು 2ನೇ ಮಹಾಯುದ್ಧದ ನಂತರ. ನೆಕ್ಸ್ಟು ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಅಳಿದಿರುವ ಪ್ರಾಣಿಗಳ ಅಧ್ಯಯನವನ್ನು ಮಾಡುವ ಶಾಸ್ತ್ರ ಯಾವುದು? ಸೊ ಫಸ್ಟ್ ನಾವು ನೋಡೋದ್ರಲ್ಲಿ ಎ ಆಪ್ಷನ್ ಏನಿದೆ, ಹಾರ್ಪೆಟಾಲಜಿ ಅಂತಕ್ಕಂಥದ್ದು ಒಂದು ಉಭಯವಾಸಿ ಅಂತ ಹೇಳ್ತೀವಲ್ಲ, ಉಭಯವಾಸಿ ಪ್ರಾಣಿಗಳ ಒಂದು ಅಧ್ಯಯನ ಬಂದು ಹೆರ್ಪಿಟಾಲಜಿ ಆಗಿರುತ್ತೆ. ನೆಕ್ಸ್ಟು ಹಾರ್ನಿಥಾಲಜಿ ಅಂತಕ್ಕಂಥದ್ದು ಬಂದು ಬರ್ಡ್ಸ್, ಪಕ್ಷಿಗಳ ಒಂದು ಅಧ್ಯಯನ ಆಗಿರುತ್ತೆ. ನೆಕ್ಸ್ಟು ಜಿಯಾಲಜಿ ಬಂದು ಪ್ರಾಣಿಗಳ ಒಂದು ಅಧ್ಯಯನ. ಸೊ ಲಾಸ್ಟು ಪ್ಯಾಲೆಂಟಾಲಜಿ ಅಂತಕ್ಕಂಥದ್ದು ಅಳಿದಿರುವ ಪ್ರಾಣಿಗಳ ಅಧ್ಯಯನವನ್ನು ಮಾಡುವಂಥ ಒಂದು ಶಾಸ್ತ್ರವಾಗಿರುತ್ತೆ. ಸೊ ನೋಡಿ ಇಲ್ಲಿ ಹಾರ್ಪೆಟಾಲಜಿ ಉಭಯ ಪ್ರಾಣಿಗಳು, ಉಭಯವಾಸಿಗಳು, ಆರ್ನಿಥಾಲಜಿ ಬಂದು ಬರ್ಡ್ಸ್ಗಳು, ಜಿಯಾಲಜಿ ಬಂದು ಆ್ಯನಿಮಲ್ಸ್ ಅಥವಾ ಪ್ರಾಣಿಗಳು, ಪ್ಯಾಲೆಂಟಾಲಜಿ ಬಂದು ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವಂಥ ಶಾಸ್ತ್ರವಾಗಿರುತ್ತೆ. ನೆಕ್ಸ್ಟು ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಸೊ ನೋಡಿ ಇಲ್ಲಿ ದ್ರವದ ಸಾಂದ್ರತೆಯನ್ನು ಅಳೆಯಲು ಯಾವುದನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಹೈಡ್ರೋಮೀಟರ್ ಬಂದು ದ್ರವದ ಸಾಂದ್ರತೆಯನ್ನು ಅಳೆಯೋದಕ್ಕೆ ಬಳಸ್ತಾರೆ. ನೆಕ್ಸ್ಟು ಗಾಳಿಯ ವೇಗವನ್ನು ಅಳೆಯೋದಕ್ಕೋಸ್ಕರ ಎನಿಮೋಮೀಟರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ವಾತಾವರಣದ ಆರ್ದ್ರತೆಯನ್ನು ಅಳೆಯೋದಕ್ಕೋಸ್ಕರ
ಹೈಗ್ರೋಮೀಟರ್. ಸೊ ನೋಡಿ ಇದು ಬಂದು ಹೈಡ್ರೋಮೀಟರು, ದ್ರವದ ಸಾಂದ್ರತೆ ಹೈಡ್ರೋಮೀಟರು, ವಾತಾವರಣದ ಆರ್ದ್ರತೆ ಒಂದು ಹೈಗ್ರೋಮೀಟರು, ಗಾಳಿಯ ವೇಗ ಒಂದು ಅನಿಮೋಮೀಟರು, ಭೂಕಂಪಗಳ ತೀವ್ರತೆಯನ್ನು ಅಳೆಯೋದಕ್ಕೋಸ್ಕರ ರಿಕ್ಟರ್ ಮಾಪನವನ್ನು ಬಳಸ್ತಾರೆ. ಸೊ ನೋಡಿ ಇದು ಇಷ್ಟೇ ಕ್ವಶನ್ಸಲ್ಲಿ ಈ 4 ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೀವು ಎಕ್ಸಾಮ್ ಪ್ರಿಪೇರ್ ಆಗೋರು ಎಷ್ಟು ಮಾಪನಗಳು ಬರುತ್ತೋ ಅಳತೆ ಮಾಪನ ಅಷ್ಟನ್ನು ಸಹ ಪ್ರಿಪೇರ್ ಆಗೋದು ಬೆಸ್ಟ್. ನೆಕ್ಸ್ಟು, ವಿಜಯನಗರ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದನು? ವಿಜಯನಗರದ ಅರಸಾಗಿರ್ತಕ್ಕಂಥ ಯಾರೋ ಒಬ್ಬರ ಅರಸರು ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿರುತ್ತಾರೆ. ಸೊ ಅವರು ಬಂದು 1ನೇ ದೇವರಾಯ. ನೆಕ್ಸ್ಟು, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ಸೊ ಇದು PCPSIಗಳು ತುಂಬ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಬಂದು ಹೈದರಾಬಾದ್ನಲ್ಲಿದೆ. ನೆಕ್ಸ್ಟು, ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವರಾಗಿರ್ತಾರೆ? ಅಶೋಕನು ಬಂದು ಮೌರ್ಯರ ಒಂದು ರಾಜಮನೆತನಕ್ಕೆ ಸೇರಿದವರಾಗಿರ್ತಾರೆ. ನೆಕ್ಸ್ಟು, ಶಿಮ್ಲಾ ಒಪ್ಪಂದವು ಈ ಕೆಳಕಂಡ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸೊ ಶಿಮ್ಲಾ ಒಪ್ಪಂದ ಬಂದು ಇದು ಭಾರತ ಮತ್ತು ಟಿಬೆಟ್ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂಥ ಒಂದು ಒಪ್ಪಂದ. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಸೊ ಇದು ನೋಡಿ, ಇದು ಭಾರತ ರತ್ನ 4ನೇ ಕ್ವಶನ್, ಪ್ರಶಸ್ತಿಗೆ ಸಂಬಂಧಪಟ್ಟಂತಹ 4ನೇ ಕ್ವಶನ್ ಇದು. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಸೊ ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿ ಬಂದು ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವರಾಗಿರ್ತಾರೆ. ನೆಕ್ಸ್ಟು, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಸೊ ಇದು ಬಂದು 1996ರಲ್ಲಿ ಬಾಂಗ್ಲಾ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗುತ್ತೆ. ನೆಕ್ಸ್ಟು, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಸೊ ಅಂಕಲೇಶ್ವರ ಅಂತಕ್ಕಂಥದ್ದು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆಯ ಒಂದು ಹೊರತೆಗೆಯುವಂಥ ಒಂದು ಅಂಕಲೇಶ್ವರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟದಲ್ಲಿ ಉಗಮವಾಗುವುದಿಲ್ಲ? ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಉಗಮವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಕಾವೇರಿ, ಕೃಷ್ಣ, ಗೋದಾವರಿ ಬಂದು ಪಶ್ಚಿಮ ಘಟ್ಟದಲ್ಲಿ ಉಗಮ ಆಗುತ್ತೆ, ಮಹಾನದಿ ಆಗೋದಿಲ್ಲ. ನೆಕ್ಸ್ಟು, ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಸೊ ಆಲ್ಮೋಸ್ಟ್ ಅಲ್ಲೂ ಭಾರತದಲ್ಲಿ ಕೇಸರಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಏಕೈಕ ರಾಜ್ಯ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ. ಸಂಚಿ ಸ್ತೂಪವು ಯಾವ ಸ್ಥಳದ ಬಳಿಯಲ್ಲಿದೆ? ಸಂಚಿ ಸ್ತೂಪ ಬಂದು ಭೋಪಾಲ್. ಭಾರತ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬಂದಿವೆ? ಭಾರತ ಅತಿ ಪುರಾತನ ಬಂಡೆಗಳು ಬಂದು ಧಾರವಾಡ ಮತ್ತು ಕರ್ನಾಟಕದಲ್ಲಿ ಕಂಡುಬರುತ್ತದೆ, ಧಾರವಾಡ ಪ್ರದೇಶ ಮತ್ತು ಕರ್ನಾಟಕ. ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿದೆ? ಸಹಾರಾ ಬಂದು ಆಫ್ರಿಕಾದಲ್ಲಿ. ನೆಕ್ಸ್ಟು, ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಸೊ ಭಾರತದಲ್ಲಿ ಅತಿ ಹೆಚ್ಚು ಧಾನ್ಯವನ್ನು ಬೆಳೆಯುವ ಹೆಚ್ಚಿನ ಪ್ರದೇಶವನ್ನು ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ ಅಂತ ಹೇಳಾದರೆ, ಧಾನ್ಯವನ್ನು ಬೆಳೀತಕ್ಕಂಥ ಜಾಗದಲ್ಲಿ ಅತಿ ಹೆಚ್ಚು ಯಾವ ಒಂದು ಧಾನ್ಯವನ್ನು ಬೆಳೀತಾರೆ ಅಂತ ಹೇಳಿದ್ರೆ ಭತ್ತ ಆಗಿರುತ್ತೆ. ಇದು ಬಂದು ಧಾನ್ಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟೋಟಲ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಓನ್ಲಿ ಧಾನ್ಯಗಳನ್ನು ಬೆಳೀತಕ್ಕಂಥ ಒಂದು ಪ್ರದೇಶಗಳಿಗೆ ಹೋಲಿಸಿದಾಗ ಭತ್ತ ಅತಿ ಹೆಚ್ಚು ಬೆಳೆಯುವಂಥ ಧಾನ್ಯವಾಗಿರುತ್ತೆ. ಭಾರತದಲ್ಲಿನ ಅತಿ ಪುರಾತನ ಬೆಟ್ಟ ಸಾಲುಗಳು ಯಾವುದು? ಸೊ ನೋಡಿ, ಇದು ಲಾಸ್ಟ್ ವಿಡಿಯೋದಲ್ಲೂ PSIದು ಕ್ವಶನ್ ಪೇಪರಲ್ಲೂ ಸಹ ಈ ಕ್ವಶನ್ ಬಂದಿತ್ತು. ಭಾರತದಲ್ಲಿನ ಅತಿ ಪುರಾತನ ಬೆಟ್ಟ ಸಾಲುಗಳು ಬಂದು ಅರಾವಳಿ ಬೆಟ್ಟ ಸಾಲುಗಳಾಗಿರುತ್ತವೆ. ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡ ಎಷ್ಟು ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ? ನೈಋತ್ಯ ಮಳೆ ಮಾರುತಗಳು ಭಾರತದಲ್ಲಿ ಶೇಕಡ 86% ಅಂದರೆ ಅತಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥದ್ದು ಈ ನೈಋತ್ಯ ಮಳೆ ಮಾರುತಗಳು. ಪ್ರಸಿದ್ಧವಾದ ರಾಕ್ ಗಾರ್ಡನ್ ಯಾವ ನಗರದಲ್ಲಿದೆ? ಸೊ ಪ್ರಸಿದ್ಧವಾದ ರಾಕ್ ಗಾರ್ಡನ್ ಅಂತಕ್ಕಂಥದ್ದು ಚಂಡೀಗಢದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು, ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಸೊ ಇದಕ್ಕೆ ಆನ್ಸರ್ ಬಂದು ಪ್ರತಿಜನಕ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ? ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಕಲ್ಲಿದ್ದಲನ್ನು ಹೆಚ್ಚಾಗಿ ಬಳಸಲಾಗುತ್ತದೆ, ಪ್ರಮುಖವಾಗಿ ಬಳಸಲಾಗುತ್ತದೆ. ಸೊ ಆ್ಯಕ್ಚುಲಿ ಇವೆಲ್ಲ ಗೌರ್ಮೆಂಟ್ ಕೀ ಆನ್ಸರ್ಸ್ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ಸ್ ನಾನು ಕೊಡ್ತಾ ಇರೋದು. ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ? ಸೊ ನೋಡಿ, ಇಲ್ಲಿ ಈರುಳ್ಳಿ ಅಂತ ನಾವು ಹೇಳಿದಾಗ ಇದು ಈರುಳ್ಳಿ ಅಂತ ಅಂದ್ಕೊಂಡ್ರೆ ನಾವು ನೋಡಿ, ಇದು ಬೇರಾಗುತ್ತೆ.
ಸೊ ಇದು ಈರುಳ್ಳಿ ಕಾಂಡ ಆಗುತ್ತೆ. ಸೊ ಇದು ಎಲೆ ಅಥವಾ ಬೇರೆ ಎಕ್ಸ್ಟ್ರಾ ಪಾರ್ಟ್ ಬರ್ಬೋದು. ಸೊ ಈ ಪಾರ್ಟ್ ಏನಿದೆ ಈರುಳ್ಳಿ, ಇದು ನಾವು ಕಾಂಡ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ಬೇರ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ಕಾಂಡ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕೆಳಕಂಡವುಗಳಲ್ಲಿ ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು? ಸೊ ವೈರಸ್ ಅಂತ ಮನುಷ್ಯನಿಗೆ ವೈರಸ್ನಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ ಮತ್ತು ಶಿಲೀಂಧ್ರಗಳಿಂದ ಮನುಷ್ಯನಿಗೆ ರೋಗಗಳು ಬರ್ತವೆ. ಸೊ ಅದರಲ್ಲಿ ಈ 4ರಲ್ಲಿ ಯಾವುದು ವೈರಸ್ನಿಂದ ಬರುವ ರೋಗ ಅಂತ ಹೇಳೋದಾದರೆ ಪ್ಲೇಗು, ಕಾಲಾರ, ಪರಂಗಿ ರೋಗ ಇವೆಲ್ಲ ಸಹ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳು. ಮಂಗನ ಮಾವು ಅಂತ ಏನಿದೆ, ಸೊ ಇದು ವೈರಸ್ನಿಂದ ಮನುಷ್ಯನಿಗೆ ಹರಡುವಂಥ ಒಂದು ರೋಗ. ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ. ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗವನ್ನು ಪಿವೋಟಲ್ ಜಾಯಿಂಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಆಸ್ಕರ್ಬಿಕ್ ಆ್ಯಸಿಡನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಸೊ ಆಸ್ಕರ್ಬಿಕ್ ಮೀನ್ಸ್ ಆ್ಯಸಿಡ್ ಅಂದ್ರೇ ಹುಳಿ ಅಂತ ಅರ್ಥ. ಆ್ಯಸಿಡ್ ಮೀನ್ಸ್ ಹುಳಿ, ಆಮ್ಲ ಅಂತ ಹೇಳ್ತೀವಿ. ಸೊ ಆಮ್ಲ ಅಥವಾ ಹುಳಿ ಅಂತಕ್ಕಂಥದ್ದು ಆಸ್ಕರ್ಬಿಕ್ ಅಂತಕ್ಕಂಥ ಬರೋದು ವಿಟಮಿನ್ ಸಿನಲ್ಲಿ. ಈ ಕೆಳಕಂಡಗಳಲ್ಲಿ ಯಾವುದು ಪ್ರತಿನಿರೋಧಕಗಳನ್ನು ಉತ್ಪಾದಿಸುತ್ತದೆ? ಪ್ರತಿನಿರೋಧಕ ಮೀನ್ಸ್ ಪ್ರತಿನಿರೋಧಕ ಅಂದರೆ ಈ ಕಾಯಿಲೆನ ವಾಸಿ ಮಾಡತಕ್ಕಂಥ ಒಂದು ಗುಣಗಳನ್ನು ಹೊಂದಿರತಕ್ಕಂಥದ್ದು. ಪ್ರತಿನಿರೋಧಕಗಳನ್ನು ಉತ್ಪಾದಿಸುತ್ತದೆ ಅಂದರೆ ಎಪಿನೋಫಿಲ್. ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು? ಕ್ಷಯ ರೋಗಕ್ಕೆ ಕಾರಣವಾದಂಥ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅಥವಾ ಶಿಲೀಂಧ್ರ ಯಾವುದಂತ ಹೇಳೋದಾದರೆ ನಾವು ಸೊ ನೋಡಿ, ಕ್ಷಯ ರೋಗಕ್ಕೆ ಮತ್ತೆ ಫಸ್ಟ್ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನಾವು ನೋಡ್ಬಿಡೋಣ. ಫಸ್ಟ್ಗೆ ನೋಡಿ, ಇಲ್ಲಿ ಆಸ್ಪರ್ಜಿಲ್ಲಸ್ಸು, ರಾಬ್ಡೋ ವೈರಸ್ಸು, HIV ಅಂತ ಹೇಳಿದ್ದಾರೆ. ಸೊ HIV ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಏಡ್ಸು. ನೆಕ್ಸ್ಟು ರಾಬ್ಡೋ ವೈರಸ್ ಅಂತಕ್ಕಂಥದ್ದು ರೇಬೀಸ್ ರೋಗಕ್ಕೆ ಇರ್ತಕ್ಕಂಥ ಒಂದು ವೈರಸ್ಸು. ನೆಕ್ಸ್ಟು ಮೈಕೋಬ್ಯಾಕ್ಟೀರಿಯಾ ಅಂತ ಏನಿದೆ, ಇದು ಬಂದು ಕ್ಷಯ ರೋಗಕ್ಕೆ ಕಾರಣವಾದಂತಹ ಒಂದು ಬ್ಯಾಕ್ಟೀರಿಯಾ. ಸೊ ಇದು ಬಂದು ಬ್ಯಾಕ್ಟೀರಿಯಾ, ಕ್ಷಯ ರೋಗಕ್ಕೆ ಕಾರಣವಾದಂಥ ಒಂದು ಬ್ಯಾಕ್ಟೀರಿಯಾ. ರಾಬ್ಡೋ ವೈರಸ್ ಅಂತಕ್ಕಂಥದ್ದು ರೇಬೀಸು, HIV ಬಂದು ಏಡ್ಸು, ಇವೆರಡು ಬಂದು ವೈರಸ್ಗಳಾಗಿರ್ತವೆ. ನೆಕ್ಸ್ಟು ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ವೆಕ್ಟರ್ ಅಂತ ಕರೀತಾರೆ. MRI ಇದರ ವಿಸ್ತೃತ ರೂಪವೇನು? ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತಕ್ಕಂಥದ್ದು MRIನ ವಿಸ್ತೃತ ರೂಪ ಆಗಿರುತ್ತೆ. ನೆಕ್ಸ್ಟು ಕಾಫಿ ಮತ್ತು ಟೀ ಪಾನೀಯದಲ್ಲಿರುವ ಮುಖ್ಯ ಪ್ರಚೋದಕ ಯಾವುದು ಅಂತ ಹೇಳಿದರೆ ಆಲ್ಮೋಸ್ಟ್ ಕೆಫಿನ್. ಪಾಲಿಥೀನನ್ನು ಉತ್ಪಾದಿಸಲು ಬೇಕಾಗುವ ವಸ್ತು ಯಾವುದು? ಎಥಿಲೀನ್. ನೆಕ್ಸ್ಟ್ ಒಂದು ಆಮ್ಲೀಯ ದ್ರಾವಣದ pHನ ಮೌಲ್ಯ ಎಷ್ಟಿರುತ್ತೆ ಅಂದರೆ pH ಮೌಲ್ಯ ಬಂದು 7ಕ್ಕಿಂತ ಕಡಿಮೆ. ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ? ನಿರ್ಜಲೀಕರಣ ಉಂಟಾದಾಗ ದೇಹವು ಸೋಡಿಯಂ ಕ್ಲೋರೈಡನ್ನು ಕಳೆದುಕೊಳ್ಳುತ್ತದೆ. ಒಣ ಐಸ್ ಎಂದರೇನು? ಗಟ್ಟಿಯಾದ ಇಂಗಾಲದ ಡೈಆಕ್ಸೈಡನ್ನು ಒಣ ಐಸ್ ಎಂದು ಕರೆಯಲಾಗುತ್ತದೆ. ಗ್ರಾಫೈಟ್ ರಾಡುಗಳನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸುವ ಉದ್ದೇಶ ಏನು? ಈ ಗ್ರಾಫೈಟ್ ರಾಡನ್ನು ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಬಳಸ್ತಾರೆ. ಅದು ಏನಕ್ಕೆ ಬಳಸ್ತಾರೆ, ಈ ಕಾರಣ ಏನು ಅಂತ ಹೇಳೋದಾದರೆ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸುತ್ತದೆ. ಸೊ ಈ ಗ್ರಾಫೈಟ್ ರಾಡ್ ಏನಿರುತ್ತೆ, ಇದು ವೇಗವಾಗಿ ಚಲಿಸುವಂಥ ನ್ಯೂಟ್ರಾನ್ಗಳನ್ನು ಥರ್ಮಲ್ ನ್ಯೂಟ್ರಾನ್ಗಳಾಗಿ ಪರಿವರ್ತಿಸೋದಕ್ಕೋಸ್ಕರ ಈ ಅಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಈ ಗ್ರಾಫೈಟ್ ರಾಡ್ಗಳನ್ನು ಬೆಳೆಸ್ತಾರೆ. ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಸಾರಜನಕ. ನೆಕ್ಸ್ಟು ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಎರಡನ್ನೂ ಹೊಂದಿರುವಂತಹದ್ದು ಯಾವುದಂದರೆ ಮೆಗ್ನಿಸೈಟ್ ಅಲ್ಲ, ಕ್ಯಾಲ್ಸೈಟು ಅಲ್ಲ, ಕಾರ್ನಲೈಟು ಅಲ್ಲ, ಡೋಲೋಮೈಟ್. ನೆಕ್ಸ್ಟು HClನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುವ ಲೋಹ ಯಾವುದು? HClನೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡದ ಲೋಹ ಯಾವುದು ಅಂತ ಹೇಳಿದ್ರೆ ಬೆಳ್ಳಿ. ಸತು, ಕಬ್ಬಿಣ, ಕ್ಯಾಲ್ಸಿಯಂ ಮೂರೂ ಸಹ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಬೆಳ್ಳಿ ಮಾತ್ರ HCl ಅಥವಾ ಹೈಡ್ರೋಕ್ಲೋರಿಕ್ನೊಂದಿಗೆ ವರ್ತಿಸಿದಾಗ ಲೋಹವನ್ನು ಬಿಡುಗಡೆ ಮಾಡೋದಿಲ್ಲ.
ನೆಕ್ಸ್ಟ್ ಈರು ಕಾಗದವು ಶಾಯಿಯನ್ನು ಹೀರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ. ಸೊ ಲೋಮನಾಳ ಕ್ರಿಯೆ. ನೆಕ್ಸ್ಟ್ ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸಂಸ್ಕರಣ ಅಥವಾ ಉತ್ಪನ್ನ ಅಂತ ಸಹ ಕರೀತಾರೆ. ಸೊ ನೆಕ್ಸ್ಟು ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಯಾವ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸೊ ಇದು ಒಂದು ಪೆಲ್ಟಿಯರ್ ಪರಿಣಾಮ ಅಂತಕ್ಕಂಥ ಒಂದು ಪರಿಣಾಮದ ಮೇಲೆ ಥರ್ಮೋ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ಕೆಲಸವನ್ನು ಮಾಡುತ್ತದೆ. ಲೋಹಗಳು ಉತ್ತಮವಾದ ವಿದ್ಯುದ್ವಾಹಕಗಳು ಏಕೆಂದರೆ ಸೊ ಅವು ಅನಿರ್ಬಂಧಿತ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಈ ಪರಿವರ್ತನೆ ಮಾಡುತ್ತದೆ. ಡಯೋಡ್ ರೆಕ್ಟಿಫೈಯರ್ ಆಗಿ ಕೆಲಸವನ್ನು ಮಾಡುವಾಗ ಈ ಪರಿವರ್ತನೆಯನ್ನು ಮಾಡುತ್ತದೆ. ಪರ್ಯಾಯ ವಿದ್ಯುತ್ತಿಂದ ನೇರ ವಿದ್ಯುತ್ತು, ನೇರ ವಿದ್ಯುತ್ತಿಂದ ಪರ್ಯಾಯ ವಿದ್ಯುತ್ತು, ನೇರ ವಿದ್ಯುತ್ತಿಂದ ಸ್ಥಿರ ವಿದ್ಯುತ್ಗೆ, ಹೆಚ್ಚಿನ ವೋಲ್ಟೇಜಿಂದ ಕಡಿಮೆ ವೋಲ್ಟೇಜ್ಗೆ ಮತ್ತು ವೈಸ್ ವರ್ಸ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಡಯೋಡು ರೆಕ್ಟಿಫೈಯರ್ ಆಗಿ ಕೆಲಸ ಮಾಡುವಾಗ ಪರ್ಯಾಯ ವಿದ್ಯುತ್ತಿನಿಂದ ನೇರ ವಿದ್ಯುತ್ಗೆ ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್ ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ? ಆಲ್ಮೋಸ್ಟ್ ಆಲ್ ಟೈಟಾನ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ, ಶನಿ ಗ್ರಹದ ಒಂದು ಉಪಗ್ರಹ. ಸೂರ್ಯನಲ್ಲಿರೋ ಪ್ರಮುಖ ಅನಿಲಗಳು ಬಂದು ಜಲಜನಕ ಮತ್ತು ಹೀಲಿಯಮ್ಮು. ಆಕಾಶಕ್ಕೆ ನೀಲಿ ಬಣ್ಣಕ್ಕೆ ಕಾರಣ ಏನು? ಪ್ರತಿಫಲನ, ವಕ್ರೀಭವನ, ಎಲ್ಲೆಡೆ ಚದುರುವಿಕೆ, ಹರಡುವಿಕೆ. ಸೊ ಇದಕ್ಕೆ ಆನ್ಸರ್ ಬಂದು ಆಕಾಶ ನೀಲಿ ಬಣ್ಣಕ್ಕೆ ಕಾರಣ. ಇದು ಸುಮಾರು ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು, ರೀಸನಬಲ್ ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಬೆಳಕಿನ ಚದುರುವಿಕೆ. ನೆಕ್ಸ್ಟ್ ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ ಸ್ಥಿರ ಸ್ಥಿತಿಯಲ್ಲಿದ್ದು ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಉಪಯೋಗ ಮಾಡಿದಾಗ ಈ ಎರಡು ದೇಹಗಳು ಸಮಾನಾಂತರ ಡ್ಯಾಶ್ ಪಡೆದುಕೊಳ್ಳುತ್ತವೆ, ಆವೇಗ. ನೆಕ್ಸ್ಟು ಈ ಕೆಳಕಂಡಗಳಲ್ಲಿ ಯಾವುದು ವಿದ್ಯುತ್ಕಾಂತದ ಒಳಭಾಗಕ್ಕೆ ಸೂಕ್ತವಾಗಿದೆ? ಗಾಳಿ, ಮೆದುಕಬ್ಬಿಣ, ಉಕ್ಕು. ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ವಿದ್ಯುತ್ಕಾಂತದ ಒಳಭಾಗಕ್ಕೆ ಸೂಕ್ತವಾದಂತಹದ್ದು ಮೆದುಕಬ್ಬಿಣ. ಸಮಾನ ಉದ್ದ ಇರುವ ಎರಡು ರೈಲುಗಳು ಸಮಾನಾಂತರ ಹಳಿಗಳ ಮೇಲೆ ಒಂದು ರೈಲು ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ರೈಲು ಒಂದು 36 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. ಸೊ ಇಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದೋಗುತ್ತೆ. ಅಂತಂದರೆ ಒಂದು ರೈಲು 36 ಕಿಲೋಮೀಟರ್ ಪರ್ ಗಂಟೆ, ಒಂದು ರೈಲು ಬಂದು 46 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತೆ. ಸೊ ಏನು ಈ ಒಂದು 46 ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸುತ್ತೋ ಅದು ಈ ಕಡಿಮೆ ವೇಗದಲ್ಲಿ ಚಲಿಸ್ತಕ್ಕಂಥ ರೈಲನ್ನ 36 ಸೆಕೆಂಡ್ಗಳಲ್ಲಿ ದಾಟಿ ಮುಂದೆ ಹೋಗುತ್ತೆ. ಸೊ ಹಾಗಾದರೆ ನೋಡಿ ಇಲ್ಲಿ 36 ಇದು ಆದರೆ ಇದು 36 ಅಂತ ತೊಗೊಳ್ಬೋದಲ್ವಾ ವೇಗನ, 36 + 10 ಅಂತ ತೊಗೊಳ್ಬೋದು. ಸೊ 36 ಮತ್ತು 10 ಅಂತ ತೊಗೊಂಡಾಗ ಈ ಒಂದು ರೈಲು ಏನು ಚಲಿಸುತ್ತೋ ಅದೇ ವೇಗದಲ್ಲಿ ಈ ರೈಲು ಚಲಿಸುತ್ತೆ. ಸೊ ನೆಕ್ಸ್ಟ್ ಇನ್ನೆಷ್ಟು ಅಂತಂದರೆ 10 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಜಾಸ್ತಿ ಚಲಿಸುತ್ತೆ. ಅದನ್ನು ನಾವು ಕೌಂಟ್ ತೊಗೊಳ್ಳೋಣ. ಯಾಕಂದರೆ ಇದು ಚಲಿಸಿದಂಥ ಡಿಸ್ಟೆನ್ಸು ಇದು ಚಲಿಸಿದಂಥ ಡಿಸ್ಟೆನ್ಸು ಎರಡು ಸೇಮ್ ಆಗುತ್ತೆ. ಸೊ ಅದು ಚಲಿಸಿದ ದೂರ ಆಗುತ್ತೆ. ಸೊ ಹಾಗಾಗಿ 10 ಕಿಲೋಮೀಟರ್ ಪರ್ ಗಂಟೆ ಏನಿರುತ್ತೆ ಅದನ್ನು ಮಾತ್ರ ನಾವು ಲೆಕ್ಕ ತೊಗೊಳ್ಳೋಣ. ಸೊ ಆವಾಗ ತೊಗೊಂಡಾಗ ನಮ್ಗೆ ಫಾರ್ಮುಲಾ ಬಂದು v = d/t ಆಗುತ್ತೆ. ಸೊ ನೋಡಿ ಇಲ್ಲಿ ವಿ ಬಂದು 10 ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ. ಕೊಟ್ಟಿರೋದು ಕಿಲೋಮೀಟರ್ ಪರ್ ಗಂಟೆ ವೇಗ, ಟೈಮ್ ಕೊಟ್ಟಿರೋದು ಸೆಕೆಂಡಲ್ಲಿ. ಸೊ ಹಾಗಾಗಿ ನಾವು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಫಸ್ಟು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ, v10 ಇದೆಯಲ್ಲ, ಸೊ ಈ v10ಕ್ಕೆ ನಾವು 5/18 ಮಲ್ಟಿಪ್ಲೈ ಮಾಡ್ಕೊಂಡಾಗ ಅದು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ. ಈಕ್ವಲ್ಸ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಡಿಸ್ಟೆನ್ಸು ಬೈ ಟೈಮ್ ಬಂದು 36. ಸೊ ನೋಡಿ ಡಿಸ್ಟೆನ್ಸ್ ವೇಗ ನಾವು ತೊಗೊಂಡಿರೋದು ಜಸ್ಟ್ ಎಷ್ಟಕ್ಕೆ ಅಂದರೆ ಅದು ರೈಲ್ಗಳ ಒಂದು ಉದ್ದ ಮಾತ್ರ ಆಗಿರುತ್ತೆ. ಯಾಕೆ ಅಂತಂದರೆ ಅವು ಚಲಿಸ್ತಕ್ಕಂಥ 36 ಕಿಲೋಮೀಟರ್ ಪರ್ ಗಂಟೆ ಏನು ವೇಗ ಇರುತ್ತೆ, ಸೊ ಅದು ನಾವು ಇಲ್ಲಿ ಲೆಸ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನಾನು 10 ಕಿಲೋಮೀಟರ್ ಪರ್ ಗಂಟೆನ ಬರೀ ರೈಲ್ಗಳ ಒಂದು ಡಿಸ್ಟೆನ್ಸ್ ಮಾತ್ರ ತೊಗೊಂಡಿದ್ದೀನಿ.
ಸೊ ನೋಡಿ ಈಗ 18 1 18 18 36. ಸೊ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಡಿ ಈಸ್ ಈಕ್ವಲ್ ಟು 100 ಬಂತು. ಸೊ ಈ ಡಿ ಈಸ್ ಈಕ್ವಲ್ ಟು 100 ಅಂತ ಏನಿದೆ ಇದು ಬಂದು ಈ ರೈಲು 36 ಕಿಲೋಮೀಟರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ, ಮುಂದೆ ಇದು ಹಾದು ಹೋದಾಗ ಇದು ಇಲ್ಲೋಗುತ್ತೆ. ಸೊ ಇದು 36 ಕಿಲೋಮೀಟ್ರದ್ದು ರೈಲ್ ಅಂತ ಅಂದಾಗ ಇದನ್ನು ಹಾದಿ ದಾಟಿ ಹೋದಾಗ ಇದು ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ 100 ಮೀಟರ್ ಆದರೆ ಸೊ ಒಂದು ರೈಲ್ನ ಎಷ್ಟಿರುತ್ತೆ, 50 ಇರುತ್ತೆ. ಸೊ 50 ಪ್ಲಸ್ 50 ಎರಡರ ಒಂದು ರೈಲ್ನ ಉದ್ದ ಬಂದು 100 ಆಗುತ್ತೆ. ಇಲ್ಲಿ ಪ್ರತಿಯೊಂದು ರೈಲ್ನ ಉದ್ದ ಕೇಳೋದ್ರಿಂದ ಒಂದು ರೈಲಿನ ಉದ್ದ ಬಂದು 50 ಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ. ಅಂದರೆ ಎ ಅಂತಕ್ಕಂಥನು ಒಂದು ಕೆಲಸನ 4 ಗಂಟೆ ಅಂದರೆ ಸೊ 1/a ಅಂತ ನಾವು ತೊಗೊಳ್ಬೇಕಾಗುತ್ತೆ, ಒಂದು ದಿನಕ್ಕೆ ಅಂತ ಲೆಕ್ಕ ತೊಗೋಬೇಕಾಗುತ್ತೆ. ಸೊ ಈಸ್ ಈಕ್ವಲ್ ಟು 1/4. ನೆಕ್ಸ್ಟು ಅದೇ ಕೆಲಸವನ್ನು ಬಿ ಮತ್ತು ಸಿ ಅಂತ ಕೇಳಿದಾಗ 1/b ಪ್ಲಸ್ 1/c ಈಕ್ವಲ್ಸ್ ಎಷ್ಟು ಗಂಟೆ, 3 ಗಂಟೆ. ಸೊ ನೆಕ್ಸ್ಟ್ ನೋಡಿ, ಎ ಮತ್ತು ಸಿ ಅವರ ಜೊತೆಯಾಗಿ 2 ಗಂಟೆ ಅಂದರೆ 1/c ಪ್ಲಸ್ 1/a ಮತ್ತು 1/c ಬಂದು ಎಷ್ಟು, 2 ಗಂಟೆ 1/2. ಸೊ ಈಗ ಬಿ ಒಬ್ಬನೇ ಕೆಲಸ ಕೇಳಿದರೆ ಸೊ ಈಗ ನಾವು ಬಿ ಕಂಡುಹಿಡಿಬೇಕು. ಸೊ ಇವಾಗ ನಾವು ಫಾರ್ಮುಲಾನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಎ ಕೊಟ್ಟಿದ್ದಾರೆ, ಸೊ ಎನ ಕೊಟ್ಟಿರುವಾಗ ನಾವು ಎ ಜಾಗಕ್ಕೆ ಏನು ಮಾಡ್ಕೋಬೋದು, 1/4 ಹಾಕೋಬೋದು. 1/4 ಪ್ಲಸ್ 1/c ಈಕ್ವಲ್ಸ್ 1/2. ಸೊ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಸಿ ವ್ಯಾಲ್ಯೂ ಬಂದು ನಮಗೆ 4 ಬರುತ್ತೆ. ಸೊ ಇದರ ಒಂದು ವ್ಯಾಲ್ಯೂ ಬಂದು ನಮಗೆ ನೋಡಿ, ಇದು 1/2 ಮೈನಸ್ 1/4 ಅಂತ ಆದಾಗ ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡು 4 ಆಗುತ್ತೆ. 4 2 ಮತ್ತು -1 ಈಸ್ ಈಕ್ವಲ್ ಟು, ಸೊ ಆನ್ಸರ್ ಇದಕ್ಕೆ ಸಿ ಬಂದು 4 ಬರುತ್ತೆ. ಅದೇ ರೀತಿ ಈಗ ಸಿ ಗೊತ್ತಾಗಿತ್ತೆ, ನಾವು ಬಿ ಕಂಡುಹಿಡ್ಕೋಬೇಕು. ಸೊ ಬಿ ಎಂದಾಗ 1/b ಪ್ಲಸ್ 1/c ಅಂತ ಅಂದಾಗ 1/4 ಹಾಕೋಬೇಕು ನಾವು, ಈಕ್ವಲ್ಸ್ 1/3 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ನೋಡಿ ಇದು 1/4 ಮೈನಸ್ ಆಗುತ್ತೆ, ಈ ಕಡೆ ಬಂದಾಗ ಎಲ್ ಸಿ ಎಮ್ 12 ಆಗುತ್ತೆ. ಸೊ ಇದಕ್ಕೆ ನಮಗೆ ಆನ್ಸರ್ 12 ಗಂಟೆಗಳು ಬರುತ್ತೆ. ಇನ್ನು ಫುಲ್ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ 12 ಗಂಟೆಗಳು ಬರುತ್ತೆ. ನೆಕ್ಸ್ಟ್ ಸೂಪರ್ ಕಂಡಕ್ಟರ್ಗಳು ಎಂದರೆ ಏನು. ಸೂಪರ್ ಕಂಡಕ್ಟರ್ಗಳು ಎಂದರೆ ಕಡಿಮೆ ಉಷ್ಣತೆಯಲ್ಲೂ ಸಹ ವಿದ್ಯುತ್ ವಾಹಕವಾಗಿವೆ. ವಿದ್ಯುತ್ ಹರಿವಿಕೆಗೆ ಹೆಚ್ಚಿನ ಪ್ರತಿರೋಧ ತೋರುತ್ತದೆ. ವಿದ್ಯುತ್ ಹರಿವಿಕೆಗೆ ಪ್ರತಿರೋಧ ತೋರುವುದಿಲ್ಲ. ಹೆಚ್ಚಿನ ಉಷ್ಣತೆಯಲ್ಲೂ ಸಹ ವಿದ್ಯುತ್ ವಾಹಕವಾಗಿರುತ್ತದೆ. ಸೊ ಇದು ಬಂದು ವಿದ್ಯುತ್ ಹರಿವಿಕೆಗೆ ಪ್ರತಿರೋಧ ತೋರುವುದಿಲ್ಲ. ಸೂಪರ್ ಕಂಡಕ್ಟರ್ಗಳು ವಿದ್ಯುತ್ ಹರಿವಿಕೆಗೆ ಪ್ರತಿರೋಧ ತೋರುವುದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನು, ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿದರ 12% ಸಾಲ ಪಡೆದುಕೊಂಡಿರುತ್ತಾನೆ. 3 ವರ್ಷಗಳ ನಂತರ ಆತನು ರು 5,400 ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ. ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಎಷ್ಟು. ಸೊ ಇದು ಬಂದು ಶೇಕಡ ಇದಕ್ಕೆ ಬಡ್ಡಿದರ I is equal to PTR by 100. ಸೊ ನೋಡಿ ಐ ಕೊಟ್ಟಿದ್ದಾರೆ 5,400 ಈಕ್ವಲ್ಸ್ ಪಿ ಗೊತ್ತಿಲ್ಲ, ಮೂಲಧನ ನಾವು ಕಂಡುಹಿಡಿಬೇಕು, ಇಂಟು ಟೈಮ್ ಬಂದು 3 ವರ್ಷಗಳು. ನೆಕ್ಸ್ಟು ಆರ್ 12% by 100. ಸೊ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನೋಡಿ 12ರಿಂದ ಆಗಲ್ಲ,
ಪಿ ಈಕ್ವಲ್ಸ್ 5400 ಇಂಟು 100 ಡಿವೈಡೆಡ್ ಬೈ 3 ಇಂಟು 12. ಸೊ ನೋಡಿ 6ರಿಂದ 6 ಎಲ್ಲ 12, 9 54, ಮತ್ತೆ 3 ಡಿವೈಡ್ ಮಾಡಿದಾಗ 3 1 3 3 ಮತ್ತೆ ಇದು 2ನ ಡಿವೈಡ್ ಮಾಡಿದಾಗ 2 1 2 15. ಸೊ ಈಗ ಇದು ಮತ್ತೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 15,000 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯನಾಗಿರುತ್ತಾನೆ. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2ರಷ್ಟಾಗುತ್ತದೆ. ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು? ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ 24 ವರ್ಷ ಹಿರಿಯ ಅಂತಂದರೆ ಮಗ ಅಂತ ತಗೊಂಡಾಗ ನಾವು ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟು ತಂದೆ ಮಗನಿಗಿಂತ 24 ವರ್ಷ ದೊಡ್ಡವರು ಅಂದಾಗ ತಂದೆ ಬಂದು ಎಕ್ಸ್ ಪ್ಲಸ್ 24 ಆಗುತ್ತೆ. ಸೊ ನೆಕ್ಸ್ಟ್ ಏನಿದು, 2 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಅಂದರೆ 2 ವರ್ಷ ನೆಕ್ಸ್ಟ್ ಅಂತ ತೊಗೊಂಡಾಗ ಪ್ಲಸ್ 2 ಆಗುತ್ತೆ, ಇದು ಪ್ಲಸ್ 2 ಆಗುತ್ತೆ. ಸೊ 2ರಷ್ಟು ಜಾಸ್ತಿ ಅಂತ ಹೇಳಿದಾಗ ಮಗನ ವಯಸ್ಸಿಗಿಂತ 2ರಷ್ಟು ಜಾಸ್ತಿ ಅಂತ ತೊಗೊಂಡಾಗ ನಾವು 2 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಎಕ್ಸ್ ಪ್ಲಸ್ 24. ಸೊ ನಾವೀಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಡೈರೆಕ್ಟಾಗಿ ಆನ್ಸರ್ ಬಂದು ಎಕ್ಸ್ ಬಂದು 22 ವರ್ಷಗಳು ಬರುತ್ತೆ. ಮಗನ ವಯಸ್ಸು 22 ವರ್ಷಗಳು. ನೆಕ್ಸ್ಟು, ನಿಂತಿರುವ ನೀರಿನಲ್ಲಿ ಗಂಟೆಗೆ 15 ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟು ನೀರು ಹರಿಯುವ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ ಬರಲು 4 ಗಂಟೆ 30 ನಿಮಿಷ ಸಹಾಯಕವಾಗುತ್ತದೆ. ಹಾಗಾದರೆ ನೀರಿನ ಹರಿವಿನ ವೇಗ ಎಷ್ಟು? ಸೊ ಇದಕ್ಕೆ ಆನ್ಸರ್ ಬಂದು ಬಿ 5. ನೆಕ್ಸ್ಟು, ಏನು ಡಿ ಯ ಸೋದರನಾಗಿದ್ದಾನೆ, ಡಿನು ಬಿ ಯ ತಂದೆಯಾಗಿದ್ದಾನೆ. ನೋಡಿ, ಫಸ್ಟು ಏನು ಡಿ ಯ ಸೋದರ ಅಂದರೆ ಏನು ಡಿ ಯ ಸೋದರನಾಗಿದ್ದಾನೆ ಅಂದರೆ ಸೋದರ. ನೆಕ್ಸ್ಟು, ಡಿನು ಬಿ ಯ ತಂದೆಯಾಗಿದ್ದಾನೆ, ಡಿ ಬಿನ ತಂದೆ. ನೆಕ್ಸ್ಟು, ಬಿ ಮತ್ತು ಸಿ ರವರು ಸೋದರಿಯರಾಗಿರುತ್ತಾರೆ, ಬಿ ಮತ್ತು ಸಿ. ಸೊ ಈಗ ಹಾಗಾದರೆ ಎ ಮತ್ತು ಸಿಗೆ ಇರ್ತಕ್ಕಂಥ ಕನೆಕ್ಷನ್ ಸಂಬಂಧ ಏನು ಅಂತ ಹೇಳಿದ್ದಾರೆ. ಸೊ ನೋಡಿ, ಬಿ ಮತ್ತು ಸಿ ಇಬ್ಬರು ಸೋದರರು ಅಂತ ಅಂದರೆ ಡಿ ಅಂತಕ್ಕಂಥದ್ದು ಬಿ ಮತ್ತು ಸಿ ಇಬ್ರಿಗೂ ಸಹ ತಂದೆ ಆಗ್ತಾರೆ. ಸೊ ತಂದೆ ಆದರೆ ತಂದೆಯ ಸೋದರ ಅಂದರೆ ತಂದೆಯ ತಮ್ಮ ಅಥವಾ ಅಣ್ಣ ಏನಾಗ್ತಾರೆ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರೆ. ನೆಕ್ಸ್ಟ್, ಎರಡು ಅಂಕಿಗಳ ಸಂಖ್ಯೆಗಳು ಈ ಗುಣವನ್ನು ಹೊಂದಿರುತ್ತವೆ. 2 ಅಂಕಿಗಳ ಸಂಖ್ಯೆಯ ಘಾತದ ಕೊನೆಯ ಅಂಕಿ 8 ಆಗಿರುತ್ತದೆ. ಇದಕ್ಕೆ ಆನ್ಸರ್ ಯಾವುದೂ ಅಲ್ಲ ಅಂತ ಹೇಳಿದರೆ. ನೆಕ್ಸ್ಟು, ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು? ಸೊ ಫಸ್ಟ್ ಇಲ್ಲಿ ಲೀಡರ್ ಅಂತಕ್ಕಂಥ ಪದದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ನೋಡ್ಕೊಳ್ಳೋಣ. 1 2 3 4 5 6. ಸೊ ಈ 6ನ n ಫ್ಯಾಕ್ಟೋರಿಯಲ್ ಅಂತ ನಾವು ತೊಗೊಳ್ಬೋದು. ಸೊ ಅವಾಗ 6 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ. ಸೊ ಈ 6 ಫ್ಯಾಕ್ಟೋರಿಯಲ್ನ ನಾವು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಅಂತ ಮಾಡ್ಕೋಬೇಕು. 2 ಇಂಟು 1. ಸೊ ಇದನ್ನು ಟೋಟಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ 720 ಬರುತ್ತೆ. ಸೊ ನೆಕ್ಸ್ಟ್, ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ. ಫಸ್ಟು ಪಶ್ಚಿಮ ಪೂರ್ವ ಯಾವುದಂತ ನೋಡ್ಕೊಳ್ಳೋಣ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಲ್ವಾ. ಸೊ ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ, ಪಶ್ಚಿಮದಿಂದ ಅಂದರೆ ಈ ಕಡೆಯಿಂದ ಈ ಕಡೆಗೆ ಹರಿಯುತ್ತಿದೆ. ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ಅಂದರೆ ಈ ಕಡೆಯಿಂದ ಬಂದರೆ ಎಡ ಇದಾಗುತ್ತೆ. ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನು ಅರೆ ವೃತ್ತಾಕಾರದಲ್ಲಿ ಸುತ್ತಿ ಅಂದರೆ
ಈ ಥರ ಏನು ಸುತ್ತುತ್ತಾ ಇರುತ್ತೆ ಅರೆ ವೃತ್ತಾಕಾರ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು, ಸೊ ನೋಡಿ ಇದು ಇಲ್ಲಿಗೆ ಎಡ ಅಂತ ಹೋದಾಗ ಮತ್ತೆ ಈ ಕಡೆಯಿಂದ ವಾಪಸ್ ಬಂದಾಗ ಎಡ ಈ ಕಡೆನೇ ಬರುತ್ತೆ, ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ. ಕೊನೆಯದಾಗಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತಿದೆ ಅಂದರೆ ಇದು ಒಂದು ದಕ್ಷಿಣ ದಿಕ್ಕು. ನೆಕ್ಸ್ಟು 2 ಸಂಖ್ಯೆಗಳ ಸಂಕಲನ 25 ಆಗಿದ್ದು ಅವುಗಳ ನಡುವಿನ ವ್ಯತ್ಯಾಸ 13 ಆಗಿರುತ್ತದೆ. ಹಾಗಾದರೆ ಅವುಗಳ ಗುಣಾಕಾರ ಸಂಖ್ಯೆ ಯಾವುದು? ಇಲ್ಲಿ 2 ಸಂಖ್ಯೆಗಳು ಯಾವುದಂತ ಕೊಟ್ಟಿಲ್ಲ, ಯಾವುದಾದ್ರು ತೊಗೋಬೋದು, ಎಕ್ಸ್ ಅಥವಾ ವೈ. ಎಕ್ಸ್ ಮತ್ತು ವೈನ ತೊಗೊಳ್ತೀನಿ ನಾನು. 2 ಸಂಖ್ಯೆಗಳ ಸಂಕಲನ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 25. ನೆಕ್ಸ್ಟು ವ್ಯತ್ಯಾಸ 13 ಅಂತ ಹೇಳಿದರೆ ಎಕ್ಸ್ ಮೈನಸ್ ವೈ 13. ಸೊ ನಾವು ಇದನ್ನು ಲೆಸ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. 2x = 38 ಆಯಿತು. ಸೊ ನಾವು ಎಕ್ಸನ್ನ ತೊಗೊಂಡಾಗ 2ನ ಡಿವೈಡ್ ಮಾಡಿದಾಗ x = 2 2 19 ಆಯಿತು. ಅದೇ ರೀತಿ ವೈನ ಕಂಡುಹಿಡಬೇಕು ಅಂದರೆ ಎಕ್ಸ್ ಪ್ಲೇನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 19 + y ಆಗುತ್ತೆ. 19 + y = 25. ಈಗ ಮೈನಸ್ ಮಾಡಿದಾಗ 25ರಲ್ಲಿ 19 ಕಳೆದರೆ 6 ಬಂತು. ಸೊ ಇವಾಗ ಎಕ್ಸ್ ಮತ್ತು ವೈ ಎರಡುಗಳ ಗುಣಾಕಾರ ಸಂಖ್ಯೆ ಹೇಳಿದ್ದಾರೆ. 19 ಮತ್ತು 6ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 19 114. ನೆಕ್ಸ್ಟು ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಸೊ ಇದು ಬಂದು ಪ್ರಸ್ತಾವನೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಸರ್ವೋಚ್ಚ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತದ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯನ, ಪ್ರಸ್ತಾವನೆನ, ನಿರ್ದೇಶಕ ತತ್ವಗಳಲ್ಲಿ ಬರುತ್ತಾ, ಮೂಲಭೂತ ಹಕ್ಕುಗಳಲ್ಲಿ ಬರುತ್ತಾ ಅಂತ. ಸೊ ಇಲ್ಲಿ ಮೂಲಭೂತ ಕರ್ತವ್ಯಗಳು ಬರಲ್ಲ, ನಮ್ಗೆ ಗೊತ್ತು 10 ಇದೆ ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ಪ್ರಸ್ತಾವನೆಯಲ್ಲಿ ಬರಲ್ಲ, ಮೂಲಭೂತ ಹಕ್ಕುಗಳಲ್ಲಿ ಸಹ ಬರೋದಿಲ್ಲ, ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಭಾರತದ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಯನ್ನು ಒಳಗೊಂಡಿದೆ? ಸೊ ನೋಡಿ, ಅನುಸೂಚಿ 4, 6, 7 ಅನ್ನೋದು ಕೊಟ್ಟಿದ್ದಾರೆ. ಫಸ್ಟ್ ನಾವು ಅನುಸೂಚಿ 4ನ ನೋಡೋದಾದರೆ ಒಟ್ಟು ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳು ಕಂಡು ಬರ್ತವೆ. ಅದರಲ್ಲಿ ಫಸ್ಟ್ ಅನುಸೂಚಿ 4 ನೋಡೋದಾದರೆ ನಾವು ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಕುರಿತಂಥ ಒಂದು ವಿವರಣೆಯನ್ನು ಅನುಸೂಚಿ 4ರಲ್ಲಿ ಕೊಡುತ್ತೆ. ನೆಕ್ಸ್ಟ್ ಅನುಸೂಚಿ 6 ನೋಡಿದ್ರೆ ಇದು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ಮಿಜೋರಾಂ ಹಾಗೂ ತ್ರಿಪುರಗಳಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂಥ ಒಂದು ವಿವರಣೆಯನ್ನು ಕೊಡುತ್ತೆ. ಸೊ ಹಾಗಾಗಿ ಇದು ಇಲ್ಲ. ನೆಕ್ಸ್ಟ್ ಇನ್ನು ಅನುಸೂಚಿ 7ನ ನೋಡೋದಾದರೆ ನಾವು ಇದು ಬಂದು ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ವಿಷಯಗಳ ಹಂಚಿಕೆ, ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಏನು ಬರುತ್ತೆ, ಸೊ ಅದು ಬಂದು ಅನುಸೂಚಿ 7ರಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಇದು ಇಲ್ಲ. ಇಲ್ಲಿ ಕೇಳಿದ್ರೆ ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿ. ಸೊ ಹಾಗಾಗಿ ಆನ್ಸರ್ 11 ಅನುಸೂಚಿ 11ರಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಒಂದು ವಿಷಯ ಕಂಡುಬರುತ್ತೆ. ನೆಕ್ಸ್ಟು ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶವನ್ನು ನೀಡಿದೆ? ಈ ಕ್ವಶನ್ ಬಂದು ಡೈರೆಕ್ಟಾಗಿ ಅನುಚ್ಛೇದದಲ್ಲಿ ಬರೋದಿಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಚ್ಛೇದ 19, 17, 16, 18 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನಂದರೆ ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶವನ್ನು ಯಾವ ಅನುಚ್ಛೇದ ನೀಡಿದೆ? ಸೊ ಇದಕ್ಕೆ ನಾವು ಅನುಚ್ಛೇದ 19 ನಾವು ನೋಡೋದಾದರೆ ವಾಕ್ ಸ್ವಾತಂತ್ರ್ಯ ಇದ್ರ ಬಗ್ಗೆ ಒಂದು ಹೇಳುತ್ತೆ, ವಾಕ್ ಸ್ವಾತಂತ್ರ್ಯ. ನೆಕ್ಸ್ಟು ಅನುಚ್ಛೇದ 17 ಬಂದು ಅಸ್ಪೃಶ್ಯತೆ ನಿರ್ಮೂಲನೆ. ನೆಕ್ಸ್ಟು ಅನುಚ್ಛೇದ 16 ಬಂದು ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನ ಅವಕಾಶ. ನೆಕ್ಸ್ಟ್ ಅನುಚ್ಛೇದ 18 ಬಂದು ಬಿರುದುಗಳ ರದ್ದತಿ.
ಸೊ ನಾವು ಹೇಳಿದ್ವಿ ಇಲ್ಲಿ ಬಿರುದುಗಳ ರದ್ದತಿ ಆಗಿರ್ಬೋದು. ನೆಕ್ಸ್ಟ್ 17 ಅಸ್ಪೃಶ್ಯತೆ ನಿರ್ಮೂಲನೆ ಆಗಿರ್ಬೋದು. ನೆಕ್ಸ್ಟ್ 16 ಬಂದು ಸಾರ್ವಜನಿಕ ವಿಚಾರಗಳಲ್ಲಿ ಸಮಾನ ಅವಕಾಶ ಆಗಿರ್ಬೋದು. ನೆಕ್ಸ್ಟ್ ಅನುಚ್ಛೇದ 19 ಬಂದು ವಾಕ್ ಸ್ವಾತಂತ್ರ್ಯ. ಸೊ ಇಲ್ಲಿ ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡ್ತಕ್ಕಂಥ ಅವಕಾಶ ಬಂದು ಈ ವಾಕ್ ಸ್ವಾತಂತ್ರ್ಯ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿರೋದ್ರಿಂದ ಅನುಚ್ಛೇದ 19ರ ಅಡಿಯಲ್ಲಿ ಈ ಒಂದು ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಈ ಕೆಳಕಂಡಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಸಂವಿಧಾನದ ಒಂದು ಸಂಸ್ಥೆಯಲ್ಲ. ಚುನಾವಣಾ ಆಯೋಗ, ಯೋಜನಾ ಆಯೋಗ, ಅಂತಾರಾಜ್ಯ ಮಂಡಳಿ, ರಾಷ್ಟ್ರೀಯ ಸಲಹಾ ಮಂಡಳಿ. ಸೊ ಚುನಾವಣಾ ಆಯೋಗ ಬರುತ್ತೆ. ಯೋಜನಾ ಆಯೋಗನೂ ಸಹ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಅಂತಾರಾಜ್ಯ ಮಂಡಳಿನೂ ಬರುತ್ತೆ. ಸೊ ಹಾಗಾಗಿ ರಾಷ್ಟ್ರೀಯ ಸಲಹಾ ಮಂಡಳಿ ಬಂದು ಈ ಒಂದು ಸಂವಿಧಾನದ ಒಂದು ಸಂಸ್ಥೆಯಾಗಿ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ನು, ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣವನ್ನು ಕುರಿತಂತೆ ಒಳಗೊಂಡಿದೆ? ಸೊ ನೋಡಿ, ಅನುಚ್ಛೇದದ ಬಗ್ಗೆನೇ ಸುಮಾರು ಕ್ವಶನ್ ಬಂದರೆ ಅನುಸೂಚಿ ಅನುಚ್ಛೇದಗಳ ಬಗ್ಗೆ ನೋಡಿ. ಇದು ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ? ಸೊ ಫಸ್ಟ್ ಈ 4 ನಾವು ನೋಡ್ಕೊಬರೋದಾದರೆ ಅನುಚ್ಛೇದ 84 ಬಂದು ಸಂಸತ್ತಿನ ಸದಸ್ಯತ್ವಕ್ಕೆ ಅರ್ಹತೆ. ಸಂಸತ್ತಿನ ಸದಸ್ಯತ್ವಕ್ಕೆ ಅರ್ಹತೆಯನ್ನು ಕೊಡ್ತಕ್ಕಂಥದ್ದು ಅನುಚ್ಛೇದ 84. ಅನುಚ್ಛೇದ 85 ಬಂದು ಸಂಸತ್ತಿನ ಅಧಿವೇಶನಗಳು ಮತ್ತು ಅಧಿವೇಶನ ಮುಕ್ತಾಯ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ಇವೆರಡು ಬಂದು ಸಂಸತ್ತಿಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ಅನುಚ್ಛೇದ 86 ಬಂದು ಸದನಗಳನ್ನು ಸಂಬೋಧಿಸಿ ಭಾಷಣ ಮಾಡಲು ಮತ್ತು ಸದನಗಳಿಗೆ ಸಂದೇಶವನ್ನು ಕಳುಹಿಸಲು ರಾಷ್ಟ್ರಪತಿಯಾಗಿರುವ ಹಕ್ಕು. ನೋಡಿ ಇಲ್ಲಿ ಕೇಳಿದರೆ ರಾಷ್ಟ್ರಪತಿಗಳ ವಿಶೇಷ ಭಾಷಣ ಬಂದು ಈ ಒಂದು ಅನುಚ್ಛೇದ 86ರಲ್ಲಿ ಬರುತ್ತೆ. ನೆಕ್ಸ್ಟ್ ಅನುಚ್ಛೇದ 87 ನೋಡೋದಾದರೆ ರಾಷ್ಟ್ರಪತಿಯವರಿಂದ ವಿಶೇಷ ಭಾಷಣ. ನೋಡಿ ಇಲ್ಲೂ ಹೇಳಿದರೆ 86 ಬಂದು ಸದನಗಳನ್ನು ಸಂಬೋಧಿಸಿ ಭಾಷಣ ಮಾಡಲು ಮತ್ತು ಸದನಗಳಿಗೆ ಸಂದೇಶಗಳನ್ನು ಕಳುಹಿಸಲು ರಾಷ್ಟ್ರಪತಿಗಿರುವ ಹಕ್ಕು ಅಂತ ಹೇಳಿದ್ದಾರೆ. ಇನ್ನು ಅನುಚ್ಛೇದ 87 ರಾಷ್ಟ್ರಪತಿಯವರಿಂದ ವಿಶೇಷ ಭಾಷಣ. ಸೊ ಎರಡೂ ರಿಲೇಟೆಡ್ ಇದೆ. ಇವೆರಡೂ ರಾಷ್ಟ್ರಪತಿಯವರ ಭಾಷಣಕ್ಕೇ ಅನ್ವಯಿಸುತ್ತೆ. ಬಟ್ ಸ್ಪೆಸಿಫಿಕ್ ಆಗಿ ರಾಷ್ಟ್ರಪತಿಗಳ ವಿಶೇಷ ಭಾಷಣ ಬಂದು ಅನುಚ್ಛೇದ 87. ನೆಕ್ಸ್ಟ್ ಕ್ವಶನ್ನು, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಮುಖ್ಯಮಂತ್ರಿಗಳು, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ರಾಜ್ಯಪಾಲರು, ಉಪರಾಷ್ಟ್ರಪತಿಗಳು. ಸೊ ಇದಕ್ಕೆ ಬಂದು ರಾಜ್ಯಪಾಲರು ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಮೇಲೊಂದು ಕ್ವಶನ್ ಬಂದಿತ್ತು, ಯಾವುದೋ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ? ಸೊ ಇದೊಂದು. ನೆಕ್ಸ್ಟು ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ನೋಡಿ ಎಷ್ಟು ಕ್ವಶನ್ಗಳು, ಈಸಿ ಕ್ವಶನ್ಗಳೇ ಬಂದಿವೆ. ಮತ್ತು ಅನುಚ್ಛೇದಗಳ ಬಗ್ಗೆ, ಅನುಸೂಚಿ ಬಗ್ಗೆ ತುಂಬಾ ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ. ನೆಕ್ಸ್ಟು ದ್ಯುತಿ ಚಾಂದ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಇದಕ್ಕೆ ಆನ್ಸರ್ ಅಥ್ಲೆಟಿಕ್ಸು, ಬಟ್ ಇದು ಒಂದು ಕರೆಂಟ್ ಅಫೇರ್ಸು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸುತ್ತಾರೆ? ಸೊ ಮತ್ತೆ ನೇಮಕಾತಿನೇ ಬಂದಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸುತ್ತಾರೆ? ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಲೋಕಸಭೆಯ ಸಭಾಪತಿಗಳು, ರಾಷ್ಟ್ರಪತಿಗಳು. ಸೊ ಇದಕ್ಕೆ ರಾಷ್ಟ್ರಪತಿಗಳು ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುತ್ತಾರೆ. ನೆಕ್ಸ್ಟು ಚಾಲ್ಕೊಲಿಥಿಕ್ ಸಂಸ್ಕೃತಿಯ ಒಂದು ಬಗೆಯ ಜೋರ್ವೆ ಸಂಸ್ಕೃತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆವಿಷ್ಕರಿಸಲಾಯಿತು? ಚಾಲ್ಕೊಲಿಥಿಕ್ ಸಂಸ್ಕೃತಿಯ ಜೋರ್ವೆ ಸಂಸ್ಕೃತಿ ಅಂತಕ್ಕಂಥ ಒಂದು ಸಂಸ್ಕೃತಿಯನ್ನು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಪ್ರಥಮವಾಗಿ ಆವಿಷ್ಕರಿಸಲಾಯಿತು? ಸೊ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಜೋರ್ವೆ ಸಂಸ್ಕೃತಿಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟು ಬ್ರಿಯನ್ ಆಕ್ಟನ್ ಮತ್ತು ಜಾನ್ ಕೌನ್ ಅವರು ಏನನ್ನು ಸೃಜಿಸಿದರು? ಸೊ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ನೋಡೋದಾದರೆ ಫೇಸ್ಬುಕ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಜುಕರ್ಬರ್ಗ್ ಈ ಒಂದು ಫೇಸ್ಬುಕ್ನ ಸೃಜಿಸಿದ ಅಥವಾ ಮೊದಲಿಗೆ ತಂದವರು ಮತ್ತು ಈಗಿನ CEO ಇಬ್ಬರು ಸಹ ಫೇಸ್ಬುಕ್ಕಲ್ಲಿ ಬರ್ತಕ್ಕಂಥ ಜುಕರ್ಬರ್ಗು. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಅಂತ ಹೇಳಿದಾಗ ಕೆವಿನ್ ಸಿಸ್ಟ್ರೋಮ್ ಅಂತಕ್ಕಂಥವ್ರು ಈ ಒಂದು ಇನ್ಸ್ಟಾಗ್ರಾಮ್ನ ಮೊದಲಿಗೆ ತರ್ತಾರೆ. ಮತ್ತು ಈಗಿನ CEO ಬಂದು ಆ್ಯಡಮ್ ಮಸೂರಿ ಅಂತಕ್ಕಂಥವ್ರು. ನೆಕ್ಸ್ಟು ವಾಟ್ಸಪ್ ಬಂದು ಬ್ರಿಯನ್ ಆಕ್ಟನ್, ಜಾನ್ ಕೌನ್ ಅಂತಕ್ಕಂಥವ್ರು ಈ ಒಂದು ವಾಟ್ಸಪ್ ಇದರ ಒಂದು ಮೊದಲಿಗೆ ಪರಿಚಯನ ಮಾಡ್ತಕ್ಕಂಥವ್ರು ಬ್ರಿಯನ್ ಆಕ್ಟನ್ ಮತ್ತು ಜಾನ್ ಕೌನ್ ಅಂತಕ್ಕಂಥವ್ರು. ಇನ್ನು ಫೇಸ್ಬುಕ್ ಹೇಳೋದಾದರೆ ಜುಕರ್ಬರ್ಗು, ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳೋದಾದರೆ ಕೆವಿನ್ ಸಿಸ್ಟ್ರೋಮ್ ಅಂತಕ್ಕಂಥವ್ರು.
ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ AI ವಿಸ್ತೃತ ರೂಪ ಏನು? AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಇಂಗ್ಲೀಷಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾವುವು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಕೆಂಪು, ಹಸಿರು, ನೀಲಿ. ಕಪ್ಪು, ಬಿಳಿ, ಕಂದು, ಹಳದಿ, ಹಸಿರು, ನೀಲಿ, ಬಿಳಿ, ಕೆಂಪು, ಹಸಿರು. ಸೊ ಇದಕ್ಕೆ ಆನ್ಸರ್ ಬಂದು ಕೆಂಪು, ಹಸಿರು ಮತ್ತು ನೀಲಿ. ನೆಕ್ಸ್ಟ್, ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ಬ್ರಹ್ಮಗಿರಿ ವನ್ಯಜೀವಿ ಧಾಮವು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಈ ಕೆಳಕಂಡವರಲ್ಲಿ ಯಾರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟು CaClO2 ಇದರ ಸಾಮಾನ್ಯ ಹೆಸರು ಯಾವುದು? ಬ್ಲೀಚಿಂಗ್ ಪೌಡರ್. ಭಾರತವು ಯಾವ ದೇಶದೊಂದಿಗೆ ಜಂಟಿಯಾಗಿ ಶ್ರೀನ್ಯೂ ಮೈತ್ರಿ ಎಂಬ ಸಮರಾಭ್ಯಾಸವನ್ನು ಆಯೋಜಿಸುತ್ತಿದೆ? ಸೊ ಇದು ಕರೆಂಟ್ ಅಫೇರ್ಸು, ಆ್ಯಕ್ಚುಲಿ 2019-20. ನೆಕ್ಸ್ಟು, ಭಾರತದ ಈ ಕೆಳಕಂಡ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದ್ದು ಇದನ್ನು ಪೂರ್ವದ ವೆನಿಸ್ ಎಂದು ಕರೆಯಲಾಗುತ್ತದೆ. ಯಾವ ನಗರವು ಸಮುದ್ರದ ನೀರಿನ ಕೊಳಗಳಿಗೆ ಪ್ರಸಿದ್ಧವಾಗಿದ್ದು ಇದನ್ನು ಪೂರ್ವದ ವೆನಿಸ್ ಅಂತ ಕೇಳ್ತಾರೆ? ಸೊ ಆನ್ಸರ್ ಬಂದು ಆಲಂಪುಝ. ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ? ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣ ಇವುಗಳು ಡ್ಯಾಶ್ ವೇದದ ಅಂಗಗಳಾಗಿವೆ. ಶತಪಥ ಬ್ರಾಹ್ಮಣ, ತೈತ್ತಿರೀಯ ಬ್ರಾಹ್ಮಣ ಇವು ಬಂದು ಋಗ್ವೇದದ ಒಂದು ಅಂಗಗಳಾಗಿ ಕಂಡುಬರ್ತವೆ. ಋಗ್ವೇದ ಅಲ್ಲ, ಯಜುರ್ವೇದದ ಒಂದು ಅಂಗಗಳಾಗಿ ಶತಪಥ ಬ್ರಾಹ್ಮಣ ಮತ್ತು ತೈತ್ತಿರೀಯ ಬ್ರಾಹ್ಮಣಗಳು ಎರಡುಗಳು ಕಂಡುಬರ್ತವೆ. ಭಾರತದಲ್ಲಿನ ನೂನ್ಮತಿ ಎಂಬ ಸ್ಥಳವು ಈ ಕೆಳಕಂಡ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನೂನ್ಮತಿ ಅಂತಕ್ಕಂಥದ್ದು ಪೆಟ್ರೋಲಿಯಂ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ. ನೆಕ್ಸ್ಟ್, ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಬಂದು ಇದಕ್ಕೂ ಮೊದಲೇ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ. ಅಕ್ಟೋಬರ್ 31 ಇದು ಅಂತ ಹೇಳಿದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ನೆನಪಿಗಾಗಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಣೆ ಮಾಡ್ತಾರೆ. ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೊದಲ ಗೃಹ ಸಚಿವರಾಗಿದ್ದರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಬ್ಬರು ಮೊದಲ ಗೃಹ ಸಚಿವರಾಗಿ ಕೆಲಸ ಮಾಡ್ತಾರೆ. ಸೊ ಇವರ ಒಂದು ನೆನಪಿನಲ್ಲಿ ಅಥವಾ ಇವರ ಒಂದು ಹೆಸರಿನಲ್ಲಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತು ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನ ಅಂತ ಇವರ ಒಂದು ನೆನಪಿನಲ್ಲಿ ಆಚರಣೆಯನ್ನು ಸಹ ಮಾಡ್ತಾರೆ. ಈ ಕೆಳಕಂಡ ಯಾವ ಸಚಿವಾಲಯವು ಇಂಡಿಯಾ ಗೇಟ್ನ ಹುಲ್ಲು ಹಾಸಿನ ಮೇಲೆ ಅಕ್ಟೋಬರ್ 2019 ಸಾರಸ್ ಆಜೀವಿಕಾ ಮೇಳವನ್ನು ಆಯೋಜಿಸಿತ್ತು? ಸಾರಸ್ ಆಜೀವಿಕಾ ಮೇಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಇದು ಬಂದು 2019 ಒಂದು ಕರೆಂಟ್ ಅಫೇರ್ಸು. ಈ ಕೆಳಕಂಡ ಯಾವ ಮಸೂರವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸಲಾಗುತ್ತದೆ? ಪೀನಾ ಮಸೂರ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.